ಹಲೋ ಫ್ರೆಂಡ್ಸ್, ಎಲ್ರಿಗೆ ನಮಸ್ಕಾರ. ಇವತ್ತಿನ ಮಣಿಪಾಲ್ ಕಿಚನ್ಗೆ ನಿಮ್ಗೆಲ್ಲ ಆದರದ ಸ್ವಾಗತ. ನಾನು ಪ್ರತಿಭಾ. ಇವತ್ತಿನ ಎಪಿಸೋಡ್ ಯಾವ್ದಪ್ಪ ಅಂತಂದ್ರೆ ಕಪ್ಪು ಉದ್ದಿನ ಬೇಳೆ ಇರುತ್ತಲ್ಲ, ಸಿಪ್ಪೆ ಸಮೇತ ಅದನ್ನ ಹಾಕ್ಬಿಟ್ಟು ದೋಸೆ ಮಾಡೋದು. ಇದಕ್ಕೆ ಸಾಂಬಾರ ದೋಸೆ ಅಂತ ಕರೀತಾರೆ. ಇನ್ಫ್ಯಾಕ್ಟ್ ಶ್ರೀರಂಗಂ ಸಾಂಬಾರ ದೋಸೆ ಅಂತ ಕರೀತಾರೆ. ಇದಕ್ಕೆ ಯಾಕೆ ಸಾಂಬಾರ ದೋಸೆ ಅಂತ ಕರೀತಾರೆ ಅಂತಂದ್ರೆ, ಈ ದೋಸೆ ಹಿಟ್ಟು ನಾವು ರುಬ್ತೀವಲ್ಲ, ಉದ್ದಿನ ಬೇಳೆ ಮತ್ತೆ ಅಕ್ಕಿ ಹಾಕ್ಬಿಟ್ಟು ಒಟ್ಟಿಗೆ ನೆನೆಸ್ಬಿಟ್ಟು ರುಬ್ತೀವಲ್ಲ, ಅದಕ್ಕೆ ನಾವು ದೋಸೆ ತೆಗಿಬೇಕಾದ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನ ತೆಗೆದಿಟ್ಕೊಂಡು ಅದಕ್ಕೆ ಶುಂಠಿ ಪುಡಿ, ಒಣ ಶುಂಠಿ ಪುಡಿ, ಮತ್ತೆ ಕರಿಮೆಣಸಿನ ಪುಡಿ, ಕರಿಬೇವಿನ ಸೊಪ್ಪು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಿ ದೋಸೆ ಮಾಡೋದು. ಅದಕ್ಕೋಸ್ಕರ ಇದಕ್ಕೆ ಸಾಂಬಾರ ದೋಸೆ ಅಂತ ಕರೀತಾರೆ. ತುಂಬಾ ರುಚಿಯಾಗುತ್ತೆ ಮತ್ತೆ ಹೆಲ್ತ್ಗೆ ತುಂಬಾ ಒಳ್ಳೇದು. ಯಾಕಂದ್ರೆ ಕಪ್ಪು ಉದ್ದಿನ ಬೇಳೆ ಹಾಕ್ತೀವಲ್ಲ, ಇದರಲ್ಲಿ ವೈಟಮಿನ್ಸ್, ಮಿನರಲ್ಸ್ ಮತ್ತೆ ಆಂಟಿ ಆಕ್ಸಿಡೆಂಟ್ಸ್ ತುಂಬಾ ಇದೆ. ಇದು ನಮ್ಗೆ ಡೈಜೆಷನ್ ಹೆಲ್ಪ್ ಮಾಡುತ್ತೆ. ಸಿಪ್ಪೆ ಇದ್ರದ್ದು ಸಮೇತ ಇರೋದ್ರಿಂದ, ಕಪ್ಪು ಉದ್ದಿನ ಬೇಳೆ ಹಾಕಿದ್ರಿಂದ ಇದು ಕಾನ್ಸ್ಟಿಪೇಷನ್ ಕೂಡ ಮಾಡೋದಿಲ್ಲ. ಅದರಿಂದ ಈ ಬೇಳೆ ಉಪಯೋಗಿಸಿಕೊಂಡು ದೋಸೆ ಮಾಡೋದು ತುಂಬಾ ಒಳ್ಳೇದು. ಇದು ಫ್ರೆಂಡ್ಸ್ ಬೋನ್ ಫ್ರೆಂಡ್ಲಿ ಮತ್ತೆ ಇದು ಹಾರ್ಟ್ ಫ್ರೆಂಡ್ಲಿ. ಬಿಪಿನ ಕೂಡ ಇದು ರೆಗ್ಯುಲೇಟ್ ಮಾಡುತ್ತೆ. ಇದು ಹಾರ್ಟ್ ಫ್ರೆಂಡ್ಲಿ ಯಾಕಂದ್ರೆ ಇದರಲ್ಲಿ ಪೊಟ್ಯಾಷಿಯಂ ಮತ್ತೆ ಮ್ಯಾಗ್ನೀಷಿಯಂ ಇದೆ, ಹಾಗಾಗಿ ಇದು ಹಾರ್ಟ್ ಫ್ರೆಂಡ್ಲಿ. ಬೋನ್ ಫ್ರೆಂಡ್ಲಿ ಅಂದ್ರೆ ಕ್ಯಾಲ್ಸಿಯಂ ತುಂಬಾ ಇದೆ ಇದರಲ್ಲಿ. ಸೊ ಈ ದೋಸೆ ಮಾಡ್ಕೊಂಡು ತಿಂದ್ರೆ ನಿಜವಾಗ್ಲೂ ಹೇಳ್ತೀನಿ, ತುಂಬಾ ತುಂಬಾ ಹೆಲ್ತ್ ಬೆನಿಫಿಟ್ಸ್ ನಮ್ಗೆಲ್ಲ ಸಿಗುತ್ತೆ. ಅದ್ರ ಜೊತೆ ನಾವು ಪೆಪ್ಪರು ಮತ್ತೆ ಅಂದ್ರೆ ಕರಿಮೆಣಸಿನ ಪುಡಿ, ಶುಂಠಿ ಪುಡಿ ಎಲ್ಲ ಹಾಕ್ತಿವಲ್ಲ, ಇದು ಒಂದು ತಂಸೊಪ್ಪು, ಕರಿಬೇವಿನ ಸೊಪ್ಪು ಕೂಡ ಇದು ಸಣ್ಣಗೆ ಹೆಚ್ಚಿಬಿಟ್ಟು ಹಾಕ್ತಿವಿ. ಎಷ್ಟು ಹೆಲ್ದಿ ನೋಡಿ, ಇದು 3 ಇಂಗ್ರೀಡಿಯೆಂಟ್ಸ್ ಅಲ್ವಾ. ಅದರಿಂದ ಈ ದೋಸೆ ನಮ್ಗೆ ವಾರಕ್ಕೊಂದ್ ದಿವಸ ಮಾಡ್ಕೊಂಡು ತಿನ್ನೋದು ಆರೋಗ್ಯಕ್ಕೆ ಬಹಳ ಉತ್ತಮ. ಇದು ನಮ್ಮ ತ್ವಚೆಯನ್ನು ಪಳಪಳ ಹೊಳೆಯುವ ಹಾಗೆ ಮಾಡ್ತದೆ. ಮತ್ತೆ ನಮ್ಮ ಹೇರ್ ಗ್ರೋತ್ಗೆ ಅಂದ್ರೆ ಕೂದಲಿನ ಆರೋಗ್ಯಕ್ಕೆ ಕೂಡ ಇದು ತುಂಬಾ ಒಳ್ಳೆಯದು. ಇದರದ್ದು ಗ್ಲೈಸೆಮಿಕ್ ಇಂಡೆಕ್ಸ್ ಫ್ರೆಂಡ್ಸ್ ತುಂಬಾ ಕಮ್ಮಿ, ಹಾಗಾಗಿ ಇದು ನಮ್ಗೆ ವೆಯ್ಟ್ ಲಾಸ್ ಕೂಡ ಹೆಲ್ಪ್ ಮಾಡುತ್ತೆ. ಇದು ಉಪಯೋಗಿಸ್ಕೊಂಡು ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇರುವಂತಹ ಸಿಪ್ಪೆ ಇರುವ ಉದ್ದಿನ ಬೇಳೆ ವಿಷಯವನ್ನು ಹೇಳ್ತಾ ನಾನು ನಿಮ್ಗೆ ಇದು ಗಟ್ ಹೆಲ್ತ್ಗೆ ಕೂಡ ತುಂಬಾ ಒಳ್ಳೆಯದು. ಮುಂದೆ ಸಾಂಬಾರ ದೋಸೆ ರೆಸಿಪಿನ ನಾನು ಯೂಟ್ಯೂಬ್ ಪ್ರೆಸೆಂಟ್ ಮಾಡ್ತೀನಿ ನನ್ನ ಚಾನಲ್ಗೆ. ನಿಮ್ಗೆ ಸ್ವಲ್ಪನಾದ್ರೂ ಈ ರೆಸಿಪಿ ನಾನು ಹಾಕಿರೋದು ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ. ಈ ಲಿಂಕ್ ನ ನಿಮ್ ಫ್ರೆಂಡ್ಸ್ ಜೊತೆ, ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದೆ ನಾನು ಚಾನಲ್ ನಲ್ಲಿ ಸಾಂಬಾರ ದೋಸೆ ರೆಸಿಪಿನ ಪ್ರೆಸೆಂಟ್ ಮಾಡ್ತೀನಿ. ಎಲ್ಲರಿಗೆ ನಮಸ್ಕಾರ. ಮಣಿಪಾಲ್ ಕಿಚನ್ಗೆ ಸ್ವಾಗತ. ಇವತ್ತಿನ ಎಪಿಸೋಡು ಸಾಂಬಾರ ದೋಸೆ ಅಂದ್ಬಿಟ್ಟು ನೋಡಿ, ಸಾಫ್ಟ್ ಆಗಿರೋ ದೋಸೆ ತೋರಿಸ್ತಾ ಇದ್ದೀನಿ. ನನ್ನ ಚಾನಲ್ಗೆ ಇಷ್ಟು ಸಬ್ಸ್ಕ್ರೈಬ್ ಮಾಡಿ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಏನೇನು ಬೇಕಂತ ನೋಡೋಣ. 2 ಕಪ್ಪು ಅಕ್ಕಿ, ಹಾಗೆ 1 ಕಪ್ಪು ಉದ್ದಿನ ಬೇಳೆ ಅಂದ್ರೆ ಸಿಪ್ಪೆ ಇರೋದು, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಆ ಸಿಪ್ಪೆ ಇರೋ ಉದ್ದಿನ ಬೇಳೆನ ಕಾಳು ತಗೊಂಡಿದ್ದೀನಿ, ಬೇಳೆನೂ ತಗೋಬಹುದು, ಹಾಕೊಳ್ಳಿ. ಹಾಗೆ 2 ಕಪ್ಪು ಅಕ್ಕಿ ಹಾಕೊಳ್ಳಿ ಒಂದು ಬೌಲ್ಗೆ. ಹಾಗೆ ಅದಕ್ಕೆ ನೀರು ಹಾಕೊಂಡು ಸರಿಯಾಗಿ ತುಂಬಾ ನೀರು ಹಾಕೊಂಡು ಚೆನ್ನಾಗಿ ಉಜ್ಜಿ ತೊಳಿಬೇಕಾಗತ್ತೆ. 2-3 ಸತಿ ತೊಳಿರಿ. 1 ಸತಿ ತೊಳೆಯೋದು ತೋರಿಸಿದ್ದೀನಿ. ನೀರೆಲ್ಲ ಖಾಲಿ ಮಾಡಿಬಿಟ್ಟು ಬೇರೆ ಫ್ರೆಶ್ ಆಗಿರೋ ನೀರು ಹಾಕಿ 7ರಿಂದ 8 ಗಂಟೆ ಅದು ನೆನಿಬೇಕು. ಈಗ ನೋಡಿ ನೆಂದಿರೋದು ತೋರಿಸ್ತಾ ಇದ್ದೀನಿ. 8 ಗಂಟೆ ಆಗಿದೆ. ಮತ್ತೆ ಅದನ್ನ ತೊಳಿಬೇಕಾಗತ್ತೆ. ತೊಳೆದ್ಬಿಟ್ಟು ನೀರು ಎಲ್ಲ ಬಿಸಾಡ್ಬಿಟ್ಟು ಈಗ ಅದನ್ನ ಗ್ರೈಂಡರ್ಗೆ ಅಥವಾ ಮಿಕ್ಸಿಗೆ ಯಾವ್ದಕ್ಕಾದ್ರೂ ಹಾಕೋಬಹುದು. ಈಗ ನಾನು ಗ್ರೈಂಡರ್ ರೆಡಿ ಇದೆ ಅಂದ್ಬಿಟ್ಟು ಗ್ರೈಂಡರ್ಗೆ ಹಾಕೋತಾ ಇದ್ದೀನಿ. ಅದರದ್ದು ಅಲೈನ್ಮೆಂಟ್ ನ ಫಿಕ್ಸ್ ಮಾಡ್ಕೊಳ್ಳಿ. ಹಾಗೆ ನೀರು ಸ್ವಲ್ಪ ಸ್ವಲ್ಪ ಹಾಕಿ ನೈಸಾಗಿ ರುಬ್ಬೇಕಾಗತ್ತೆ. ಮಧ್ಯೆ ಮಧ್ಯೆ ಚೆಕ್ ಮಾಡ್ಕೊಳ್ಳಿ. ಈಗ ನೋಡಿ, ನೈಸಾಗಿ ರುಬ್ಬಿರೋ ಹಿಟ್ಟನ್ನ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೋತಾ ಇದ್ದೀನಿ. ಹಾಗೆ ಅದು ಬೌಲ್ ತೊಳೆದಿದ್ದ ನೀರನ್ನ ಸ್ವಲ್ಪ ಹಾಕೊಳ್ಳಿ. ಆಮೇಲೆ ಬೇಕಾದ್ರೂ ಅದು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೋಬಹುದು. ಈಗ ಒಂದ್ಸತಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿಬಿಟ್ಟು 3ರಿಂದ 4 ಗಂಟೆ ಒಂದು ಬದಿಯಲ್ಲಿ ಇಟ್ಬಿಡಿ. ಆಮೇಲಿಂದ ಉಪಯೋಗಿಸ್ಕೋಬಹುದು. ಇವಾಗ ನೋಡಿ 4 ಗಂಟೆ ಆಗಿದೆ. ಅದು ನಾವು ನೆನೆಸಿದಾಗಲೇ ಬೇಳೆ ಮತ್ತೆ ಅಕ್ಕಿ ಸ್ವಲ್ಪ ಹುಳಿ ಬಂದಿರತ್ತಲ್ವಾ, ಅದರಿಂದ ಈಗ ಒಂದು 3 ಗಂಟೆ ಇಟ್ಟರೆ ಸಾಕು. 3ರಿಂದ 4 ಗಂಟೆ ಚೆನ್ನಾಗಿ ಹುದುಗ್ ಬರುತ್ತೆ. ಈಗ ನಾವು ಎಲ್ಲ ಮಾಡ್ಕೊಳ್ಳೋದಿಲ್ಲ. ಸೊ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನ ಒಂದು ಬೌಲ್ಗೆ ತೆಕ್ಕೊಳ್ಳಿ. ಇದಕ್ಕೆ ಸಾಂಬಾರ್ ದೋಸೆ ಅಂತ ಯಾಕೆ ಕರೆಯೋದು ಅಂತಂದ್ರೆ ಈ ಕಾರಣಕ್ಕೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಇದೆಲ್ಲ 3 ವಸ್ತು ಹಾಕ್ತೀವಲ್ಲ, ಕರಿಬೇವಿನ ಸೊಪ್ಪು ಚೆನ್ನಾಗಿ ಫೈನ್ ಆಗಿ ಇದು ಮಾಡಿರೋದು 2ರಿಂದ 3 ಟೀ ಸ್ಪೂನು, ಹಾಗೆ 1 ಟೀ ಸ್ಪೂನ್ ಅಷ್ಟು ಶುಂಠಿ ಪುಡಿ, ಹಾಗೆ ಮತ್ತೆ
ನಿಮ್ಗೆ ಎಷ್ಟು ಬೇಕೋ ಅಷ್ಟು. ನಾನು 3/4 ಟೀ ಸ್ಪೂನು ಫ್ರೆಶ್ ಆಗಿ ಮಾಡಿರೋದು ಕರಿಮೆಣಸಿನ ಪುಡಿ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಅದನ್ನ ಸ್ವಲ್ಪ ನೀರು ಹಾಕೊಂಡು ಆಮೇಲಿಂದ ಅಡ್ಜಸ್ಟ್ ಮಾಡಬೇಕಾಗತ್ತೆ. ಈ ಮಿಕ್ಸ್ ಮಾತ್ರ ತುಂಬಾ ಪರಿಮಳಯುಕ್ತ ಆಗುತ್ತೆ ಫ್ರೆಂಡ್ಸ್, ಈ ದೋಸೆ ಮಿಕ್ಸು. ಈಗ ದೋಸೆ ಖಾಲಿ ಬಿಸಿ ಆಗಿದೆ. ಒಂದೇ ಒಂದು ಸೌಟ್ ಹಾಕೊಂಡು ನಿಮ್ಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳು ಸ್ಪ್ರೆಡ್ ಮಾಡ್ಕೊಳ್ಳಿ. ಒಂದೊಂದು ಸತಿ ಸ್ವಲ್ಪ ದಪ್ಪ ಮಾಡ್ಕೊಂಡು ದಪ್ಪ ಸ್ಪ್ರೆಡ್ ಮಾಡಿ ಸಾಫ್ಟ್ ದೋಸೆ ಮಾಡ್ಬೋದು. ಸ್ವಲ್ಪ ಎಣ್ಣೆ ಸ್ಪ್ರಿಂಕಲ್ ಮಾಡ್ಕೊಳ್ಳಿ. ಈಗ ಕವರ್ ಅಂಡ್ ಕುಕ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ ಓಪನ್ ಇಟ್ಬಿಟ್ಟು ಒಂದು 30-40 ಸೆಕೆಂಡ್ಸ್ ಕುಕ್ ಮಾಡಿ. ಇವಾಗ ನೋಡಿ ದೋಸೆ ತಾನಾಗೇ ಬಿಟ್ಕೊಂಡ್ ಬಂದ್ಬಿಡ್ತು. ಹೌದಾ? ಇದು ಸಾಧಾರಣ ಮೀಡಿಯಂ ಕ್ರಿಸ್ಪ್ ಆಗಿದೆ. ಈಗ ಇನ್ನೊಂದು ದೋಸೆ ನೋಡಿ, ತುಂಬಾನೇ ಕ್ರಿಸ್ಪಿ ಆಗುತ್ತೆ ಫ್ರೆಂಡ್ಸ್ ಇದು. ಆದ್ರೆ ನಾವೀಗ ಪ್ರೆಸ್ ಮಾಡ್ಬೇಕಾದ್ರೆ ಪುಡಿ ಆಗ್ಬಿಡುತ್ತೆ, ಅಷ್ಟು ಚೆನ್ನಾಗಾಗತ್ತೆ ದೋಸೆ. ಈಗ ನೋಡಿ ಈ ಅಳತೆಯಲ್ಲಿ ನಿಮ್ಗೆ 20 ದೋಸೆ ಆಗುತ್ತೆ, ಈ ಫುಲ್ ಅಳತೆನಲ್ಲಿ. ಇವಾಗ ನೋಡಿ ತೋರಿಸಿದೀನಿ, ಎಷ್ಟು ತೆಳು ಪೇಪರ್ ಆದಾಗೆ ಆಗಿದೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಾಗಿದೆ ಅಲ್ವಾ? ಇದಕ್ಕೆ ಇವಾಗ 2 ಮೆದು ದೋಸೆನ ಪ್ಲೇಟ್ಗೆ ಹಾಕಿರೋದು ತೋರಿಸಿದೀನಿ ನೋಡಿ. ಚಟ್ನಿ ಮತ್ತೆ ಚಟ್ನಿ ಪೌಡರ್ ಜೊತೆ ಎಂಜಾಯ್ ಮಾಡ್ಲಿಕ್ಕೆ ಇಟ್ಟಿದ್ದೀನಿ. ಇವಾಗ ಇದು ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಲಿಂಕ್ನ ನಿಮ್ಮ ಫ್ರೆಂಡ್ಸ್ ಜೊತೆ ರಿಲೇಟಿವ್ ಜೊತೆ ಶೇರ್ ಮಾಡಿ. ವಿಡಿಯೋನ ಮೊದಲಿಂದ ಕೊನೆ ತನಕ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.